ಕಾರ್ತಿಕ ಮಾಸದ ಸೋಮವಾರವನ್ನು ಪವಿತ್ರವೆನ್ನಲು ಈ 11 ವಿಷಯಗಳೇ ಕಾರಣ. ಕಾರ್ತಿಕ ಮಾಸವು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯುತ್ತಮ ಮಾಸವಾಗಿದೆ. ಕಾರ್ತಿಕ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಪವಿತ್ರ ವೈದಿಕ ಸಾಹಿತ್ಯಗಳು ಮಂಗಳಕರ ಮಾಸದ ವೈಭವವನ್ನು ಈ ಕೆಳಗಿನ ರೀತಿಯಲ್ಲಿ ಉಲ್ಲೇಖಿಸುತ್ತದೆ. ಪದ್ಮ ಪುರಾಣ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸವನ್ನು ಈ 11 ಕಾರಣಗಳಿಂದ ಪವಿತ್ರವೆನ್ನಲಾಗುತ್ತದೆ. ಆ 11 ಕಾರಣಗಳು ಯಾವ್ಯಾವು ಎಂದು ತಿಳಿಯೋಣ ಬನ್ನಿ. ಭಗವಾನ್ ಶ್ರೀಕೃಷ್ಣನು ಪದ್ಮ ಪುರಾಣದಲ್ಲಿ ಕಾರ್ತಿಕ ಮಾಸದ ಕುರಿತು ಹೀಗೆಂದು ಹೇಳಿದ್ದಾನೆ. ಎಲ್ಲ ಸಸ್ಯಗಳಲ್ಲಿ ಪವಿತ್ರ ತುಳಸಿ ನನಗೆ ಅತ್ಯಂತ ಪ್ರಿಯವಾಗಿದೆ. ಎಲ್ಲ ತಿಂಗಳುಗಳಲ್ಲಿ ಕಾರ್ತಿಕ ಮಾಸವು ನನಗೆ ಅತ್ಯಂತ ಪ್ರಿಯವಾದದ್ದು. ಎಲ್ಲ ಯಾತ್ರಾ ಸ್ಥಳಗಳಲ್ಲಿ ನನ್ನ ಪ್ರೀತಿಯ ದ್ವಾರಕ ಅತ್ಯಂತ ಪ್ರಿಯವಾದದ್ದು ಮತ್ತು ಎಲ್ಲ ದಿನಗಳಲ್ಲಿ ಏಕಾದಶಿ ಅತ್ಯಂತ ಪ್ರಿಯವಾದದ್ದು ಎಂದಿದ್ದಾನೆ. ಈ ಪವಿತ್ರ ಮಾಸದಲ್ಲಿ ಮಾಡುವ ಯಾವುದೇ ಭಕ್ತಿಪೂರ್ವಕ ಚಟುವಟಿಕೆಯು ಕೃಷ್ಣನಿಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶ್ರೀಮತಿ ರಾಧಾರಾಣಿಯನ್ನು ಕಾರ್ತಿಕ ದೇವಿ ಎಂದು ಕರೆಯುತ್ತಾರೆ. ಈ ಮಂಗಳಕರ ಮಾಸದಲ್ಲಿ ನಾವು ಅವಳನ್ನು ನಮ್ಮ ಪ್ರಾಮಾಣಿಕ ಭಕ್ತಿಯಿಂದ ಸಂತೋಷಪಡಿಸಿದರೆ ಕೃಷ್ಣನು ಸಹ ಸಂತೋಷ ಪಡುತ್ತಾನೆ. ಶಾಸ್ತ್ರಗಳಲ್ಲೂ ಕಾರ್ತಿಕ ಮಾಸವನ್ನು ಅತ್ಯಂತ ಪವಿತ್ರ ಮಾಸಗಳಲ್ಲಿ ಒಂದು ಎಂದು ಹೇಳಲಾಗಿದೆ. ಕಾರ್ತಿಕ ಮಾಸವನ್ನು ಪವಿತ್ರವೆನ್ನಲು ಇಲ್ಲಿ 11 ಕಾರಣಗಳಿವೆ. ಅವುಗಳು ಯಾವ್ಯಾವು ನೋಡೋಣ. 1. ಪಾಪಗಳನ್ನು ಕಳೆಯಲು. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಅರ್ಪಿಸಿದರೆ ಅವನ ಸಾವಿರಾರು ಮತ್ತು ಲಕ್ಷಾಂತರ ಜನ್ಮಗಳ ಪಾಪಗಳು ಅರ್ಧ ಕಣ್ಣು ಮಿಟುಕಿಸುವುದರಲ್ಲಿ ನಾಶವಾಗುತ್ತವೆ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ದೀಪದಾನ ಅಥವಾ ದೀಪಾರಾಧನೆಯನ್ನು ಮಾಡಲಾಗುತ್ತದೆ. 2. ಪರಿಪೂರ್ಣತೆಯ ಸಂಕೇತ. ಮಂತ್ರಗಳು ಇಲ್ಲದಿದ್ದರೂ, ಪುಣ್ಯ ಕಾರ್ಯಗಳು ಇಲ್ಲದಿದ್ದರೂ, ಶುದ್ಧತೆ ಇಲ್ಲದಿದ್ದರೂ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಅರ್ಪಿಸಿದಾಗ ಎಲ್ಲವೂ ಪರಿಪೂರ್ಣವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಲು ಇದು ಒಂದು ಕಾರಣ ಎಂದು ಶಾಸ್ತ್ರಗಳು ಹೇಳುತ್ತವೆ. 3. ಯಜ್ಞ ಯಾಗಗಳ ಫಲ. ಕಾರ್ತಿಕ ಮಾಸದಲ್ಲಿ ಕೇಶವ ದೇವರಿಗೆ ದೀಪವನ್ನು ಅರ್ಪಿಸುವ ವ್ಯಕ್ತಿಯು ಈಗಾಗಲೇ ಎಲ್ಲ ಯಜ್ಞಗಳನ್ನು ಭಗವಂತನ ಸಂತೋಷಕ್ಕಾಗಿ ತ್ಯಾಗ ಮತ್ತು ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿರುವ ಪುಣ್ಯವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. 4. ವಿಷ್ಣುವಿನ ಕರುಣೆಗೆ ಪಾತ್ರರು. ನಮ್ಮ ಕುಟುಂಬದ ಯಾರಾದರೂ ಕಾರ್ತಿಕ ಮಾಸದಲ್ಲಿ ಕೇಶವನಿಗೆ ದೀಪವನ್ನು ಅರ್ಪಿಸಿ ಸಂತೋಷಪಡಿಸಿದರೆ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದಿರುವ ಭಗವಂತನ ಕರುಣೆಯಿಂದ ನಾವೆಲ್ಲರೂ ಮುಕ್ತಿ ಹೊಂದುತ್ತೇವೆ ಎಂದು ಪೂರ್ವಜರು ಹೇಳುತ್ತಾರೆ. ಶುಭ ಫಲಗಳು ಪ್ರಾಪ್ತಿ. ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ದೀಪವನ್ನು ಅರ್ಪಿಸುವವರಿಗೆ ಭಗವಾನ್ ವಾಸುದೇವನು ಉತ್ತಮ ಫಲಿತಾಂಶವನ್ನು ನೀಡುತ್ತಾನೆ ಎಂಬುದು ಪದ್ಮ ಪುರಾಣದಲ್ಲಿದೆ. ಅದೃಷ್ಟವನ್ನು ಪಡೆಯುವರು. ದಾಮೋದರ. ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣನಿಗೆ ದೀಪವನ್ನು ಅರ್ಪಿಸುವ ವ್ಯಕ್ತಿಯು ಅತ್ಯಂತ ಮಹಿಮೆ ಮತ್ತು ಅದೃಷ್ಟವನ್ನು ಹೊಂದುತ್ತಾನೆ. ಎಷ್ಟೇ ದೊಡ್ಡ ಪಾಪವಾದರೂ ಕಳೆಯುವುದು. ಕಾರ್ತಿಕ ಮಾಸದಲ್ಲಿ ತುಪ್ಪದ ದೀಪವನ್ನು ಅರ್ಪಿಸುವ ಮೂಲಕ ಮೇರು ಅಥವಾ ಮಂದಾರ ಪರ್ವತದಷ್ಟು ದೊಡ್ಡ ಪಾಪಗಳ ಸಂಗ್ರಹವನ್ನು ಸುಟ್ಟು ಹಾಕುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. 3 ಲೋಕಗಳಲ್ಲೂ ಶುದ್ಧವಾಗದ ಪಾಪಗಳು ದೂರವಾಗುವುದು. ಕಾರ್ತಿಕ ಮಾಸದಲ್ಲಿ ಕೇಶವ ದೇವರಿಗೆ ದೀಪವನ್ನು ಅರ್ಪಿಸುವುದರಿಂದ ಶುದ್ಧವಾಗದ ಪಾಪಗಳು 3 ಲೋಕಗಳಲ್ಲಿ ಎಲ್ಲಿಯೂ ಇಲ್ಲ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆಧ್ಯಾತ್ಮಿಕ ಪ್ರಪಂಚವನ್ನು ಪಡೆಯುವರು. ಕಾರ್ತಿಕ ಮಾಸದಲ್ಲಿ ದಾಮೋದರ ದೇವರಿಗೆ ದೀಪವನ್ನು ಅರ್ಪಿಸುವ ವ್ಯಕ್ತಿಯು ಶಾಶ್ವತ ಆಧ್ಯಾತ್ಮಿಕ ಪ್ರಪಂಚವನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ದುಃಖವಿರುವುದಿಲ್ಲ. ಕಾಲಕ್ಷೇಪವನ್ನು ಅನುಭವಿಸುವರು. ಕಾರ್ತಿಕ ಮಾಸದಲ್ಲಿ ಶ್ರೀಹರಿಗೆ ಸ್ಥಿರವಾದ ತುಪ್ಪದ ದೀಪವನ್ನು ಅರ್ಪಿಸುವವನು ಭಗವಾನ್ ಶ್ರೀಹರಿ ವಿಷ್ಣುವಿನ ಭವ್ಯವಾದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಲಕ್ಷೇಪವನ್ನು ಅನುಭವಿಸುತ್ತಾನೆ ಎಂದು ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ. ದೀಪದಾನಕ್ಕಿಂತ ಉತ್ತಮ ಕೊಡುಗೆ ಮತ್ತೊಂದಿಲ್ಲ. ಎಲ್ಲ ಉಡುಗೊರೆಗಳಲ್ಲಿ ಕಾರ್ತಿಕ ಮಾಸದಲ್ಲಿ ತುಪ್ಪದ ದೀಪವನ್ನು ದಾನ ಮಾಡುವುದು ಉತ್ತಮ.
ಯಾವ ಉಡುಗೊರೆಯೂ ಅದರ ಸಮಾನವಲ್ಲ ಎಂದು ನಾರದ ಪುರಾಣದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.